ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ನಾನು ನಿಮ್ಗೆ ಎಲ್ಲರಿಗೂ ತುಂಬ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಚಾನಲ್ಲು 1000 ಸಬ್ಸ್ಕ್ರೈಬರ್ನ ದಾಟಿದೆ. ಸೊ ಅದಕ್ಕೆಲ್ಲ ನೀವೇ ಕಾರಣ. ಸೊ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಹೇಳ್ತಾ, ಸೊ ಇವತ್ತಿನ ವಿಷಯ ಬಂದು ಈ ಒಂದು ಬಿಡದಿ ಸುತ್ತಮುತ್ತ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು. ಸೊ ನಿಮಗೆಲ್ಲ ಗೊತ್ತೇ ಇದೆ, ಕೆಲವು ಹಳೆ ವೇಳೆಗಳಲ್ಲೂ ನಾನು ಹೇಳ್ತಾ ಹೋಗ್ತಾ ಹೇಳಿದ್ದೀನಿ ಆಲ್ರೆಡಿ. ಅದನ್ನು ಕೂಡ ನೋಡಿ. ಸೊ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ರೀಸೆಂಟ್ಲಿ ಬರ್ತಾ ಇದ್ದಾರೆ. ಒಂದು 9-10ನೇ ತಾರೀಕು ಅಂದರೆ ಏಪ್ರಿಲಲ್ಲಿ ಬರ್ತಾ ಇದ್ದಾರೆ. ಒಂದು ಫೈನಲೈಸ್ ಮಾಡ್ತಾ ಇದ್ದಾರೆ ಜಾಗನ. 2ನೇ ಏರ್ಪೋರ್ಟ್, ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ನಮ್ಮ ಒಂದು ಬಿಡದಿಯ ಅಥವಾ ಕನಕಪುರ ರಸ್ತೆ ಇಲ್ಲಿ ಬಿಡದಿ ಸಮೀಪ ಅಂತ ಹೇಳ್ಬೋದು. ಬಿಡದಿಯಲ್ಲಿ ಆಗಲ್ಲ, ಸಾರಿ, ಅದು ಕನಕಪುರ ರಸ್ತೆ ಮತ್ತು ಕುಣಿಗಲ್ಲು ನೆಲಮಂಗಲ ರೋಡಲ್ಲಿ ಯಾವುದು ಫೈನಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಶೀಘ್ರದಲ್ಲೇ ಆ ಒಂದು ವಿಡಿಯೋನ ಹಾಕ್ತೀನಿ. ಇವತ್ತಿನ ವಿಷಯ ಬಂದು ಸ್ನೇಹಿತರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಕೆಲವು ಸ್ಥಳಗಳನ್ನು ಹೇಳ್ತೀನಿ. ಆ ಸ್ಥಳಗಳು ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರ್ತಾರೆ. ಇವತ್ತಿನ ಒಂದು ವಿಜಯವಾಣಿ ಪತ್ರಿಕೆಯನ್ನು ನಾನು ಸ್ನೇಹಿತರೆ, ಇದು ಇವತ್ತಿನ ವಿಜಯವಾಣಿ ಪೇಪರ್ ಕಟೌಟ್ ನೀವು ನೋಡ್ಬೋದು. ನೋಡಿ ಹೇಳ್ತಾ ಇದ್ದೀನಿ ನಿಮಗೆ. ಆ ವಿಜಯವಾಣಿ ಪತ್ರಿಕೆಯನ್ನು ನೋಡ್ಬೋದು ನೀವು ಬೇಕಾದ್ರೆ. ಇವತ್ತಿನ ಪತ್ರಿಕೆ ಅಂದರೆ ದಿನಾಂಕ ಬಂದು ಇವತ್ತು 26 ಮಾರ್ಚ್ 2025. ಸೊ ಇವತ್ತಿನ ಒಂದು ಪತ್ರಿಕೆ ಅಲ್ಲಿ ಹೊರಡಿಸಿರ್ತಕ್ಕಂಥದ್ದು ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ KG ಗೊಲ್ಲರಪಾಳ್ಯ, ಕೆಂಪಯ್ಯನಪಾಳ್ಯ, ಬನ್ನಗಿರಿ, ಬೈರಮಂಗಲ, ಕಂಚಗಾರನಹಳ್ಳಿ, ಮಂಡಲಹಳ್ಳಿ, ವಡೇರಹಳ್ಳಿ, ಹರಳಾಳಸಂದ್ರ ಹಾಗೂ ಹೊಸೂರು ಈ ಒಂದು ಗ್ರಾಮಗಳ ಸರ್ವೆ ನಂಬರ್ಗಳ ಜಮೀನನ್ನು ಈ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಭೂಸ್ವಾಧೀನಕ್ಕೋಸ್ಕರ ವಶಪಡಿಸಿಕೊಂಡು ಆ ಒಂದು ಸಮಗ್ರ ಉಪನಗರ ಯೋಜನೆಗೆ ಉಪನಗರ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ 6ನೇ ಸಭೆ ನಡೆಸಿರ್ತಾರೆ. 3ನೇ ತಿಂಗಳು ಅಂದರೆ ಮಾರ್ಚಲ್ಲೇ 3ನೇ ತಾರೀಕು 2025ರಂದೇ ಸಭೆ ನಡೆಸಿ ತೀರ್ಮಾನವನ್ನು ಕೈಗೊಂಡಿರ್ತಾರೆ. ಈ ಸಭೆಯ ಒಂದು ತೀರ್ಮಾನ ಬಂದು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿರ್ತಾರೆ. ಸೊ ಸ್ನೇಹಿತರೆ, ಈ ಒಂದು ಏನು ಹೇಳ್ತೀರಾ, ಈ ಒಂದು ಯೋಜನೆಗೆ ಏನೆಲ್ಲ ಭೂಸ್ವಾಧೀನ ಪ್ರಕ್ರಿಯೆಗಳನ್ನ ಮತ್ತು ಯಾವೆಲ್ಲ ಸರ್ವೆ ನಂಬರ್ಗಳು ಒಳಪಡ್ತಾ ಇದೆ ಅನ್ನೋದನ್ನು ದಯವಿಟ್ಟು ಇವತ್ತಿನ ಒಂದು ವಿಜಯವಾಣಿ ಪೇಪರಲ್ಲಿ ನೀವು ನೋಡ್ಬೋದು. ದಯವಿಟ್ಟು ನೀವು ಆ ಪೇಪರ್ನ ತೊಗೊಳ್ಳಿ. ಆನ್ಲೈನಲ್ಲೂ ಸಿಗುತ್ತೆ. ನೀವು ಹೊರಗಡೆ ನಿಮ್ಮ ಪೇಪರ್ ಶಾಪ್ಗಳಲ್ಲಿ ನೀವು ಯಾವ್ಯಾವ ಸರ್ವೆ ನಂಬರ್ಗಳು ಮತ್ತು ಆ ಒಂದು ಸಂಬಂಧಪಟ್ಟ ಏನು ಹೇಳ್ತೀರಾ ಭೂಸ್ವಾಧೀನದಾರರು ಯಾರಿದ್ದಾರೆ ಅವರ ಎಲ್ಲರ ಡೀಟೇಲ್ಸನ್ನು ಸುಮಾರು 2-3 ಪೇಜ್ಗಳಲ್ಲಿ ಕೊಟ್ಟಿದ್ದಾರೆ. ಸರ್ವೆ ನಂಬರ್ ಸಹಿತ ಮತ್ತು ವಿಸ್ತೀರ್ಣ ಎಷ್ಟಿದೆ ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ. ಇದು ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮಾಹಿತಿಗೋಸ್ಕರ ಈ ಒಂದು ನನ್ನ ಮಾಹಿತಿ ಕೊಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೋಗಿ ನೋಡಿ, ಚೆಕ್ ಮಾಡಿ. ಯಾವುದಾದ್ರೂ ನಮ್ಮ ಈ ಒಂದು ಹೇಳಿಕೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಮುಂದುವರೆದು ನೋಡಿ, ಈ ಒಂದು ಪ್ರಕಟಣೆ ಆದ ನಂತರ ಈ ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಾಮನಗರ ಇವರ ಅನುಮತಿ ಇಲ್ಲದೆ ಯಾವುದೇ ಸದರಿ ಜಮೀನುಗಳನ್ನು ವಿಲೇವಾರಿ ಮಾಡುವುದು, ಒಪ್ಪಂದ, ಕರಾರು, ಭೋಗ್ಯ, ಅಡಮಾನ, ಲೀಸ್ ಅಂತೀವಲ್ಲ, ಅದನ್ನು ಬದಲು ಭೂ ಪರಿವರ್ತನೆ, ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋದನ್ನು ಅಧಿಸೂಚನೆಯಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಯಾವುದೇ ರೀತಿ ಕಟ್ಟಡ ನಿರ್ಮಾಣಗಳನ್ನು ಕೂಡ ಮಾಡಬಾರ್ದು ಒಂದು ಸದರಿ ಜಮೀನುಗಳಲ್ಲಿ ಅಂತ ಈ ಒಂದು ಅಧಿಸೂಚನೆಯಲ್ಲಿ ಹೊರಡಿಸಿರ್ತಾರೆ ಸ್ನೇಹಿತರೆ. ಈ ಒಂದು ಅಧಿಸೂಚನೆ ನಾನು ಹೇಳಿದಾಗೆ ಎಲ್ಲಿ ಸಿಗುತ್ತೆ ನಿಮಗೆ ಅಂದರೆ, ವಿಜಯವಾಣಿ ಪೇಪರಲ್ಲಿ ಇದೆ. ಇವತ್ತಿನ ವಿಜಯವಾಣಿ ಪೇಪರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಒಂದು ಅಧಿಸೂಚನೆಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ ನಾನು ಹೇಳಿದಾಗೆ ಈಗ ಸುಮಾರು ಯಾವುದು ಫಸ್ಟ್ ಶುರುವಾಗಿ ಗೊಲ್ಲರಪಾಳ್ಯ, KG ಗೊಲ್ಲರಪಾಳ್ಯದಿಂದ ಶುರುವಾಗಿ ಅಲ್ಲಿ ಸರ್ವೆ ನಂಬರ್ 1/1 ಅಲ್ಲಿಂದ ಶುರುವಾಗಿ ನಿಮಗೆ ಸುಮಾರು ಎಲ್ಲ ರೀತಿಯ ಸರ್ವೆ ನಂಬರ್ಗಳು ಅಂದರೆ ಅಲ್ಲಿ ರಿಲೇಟೆಡ್ ಯಾವ್ಯಾವುದು ಆಕ್ಯುಪೈ ಮಾಡ್ತಾ ಇದ್ದಾರೆ ಭೂಸ್ವಾಧೀನಕ್ಕೋಸ್ಕರ ಅನ್ನೋದನ್ನು ನಿಮಗೆ ನೋಡ್ಬೋದು. ನೀವು ಅದನ್ನು ಒಂದು ಸಲ ನೀವು ಚೆಕ್ ಮಾಡಿ. ನಿಮ್ಮ ಒಂದು ಆನ್ಲೈನಲ್ಲೂ ಕೂಡ ಚೆಕ್ ಮಾಡ್ಬೋದು. ಮತ್ತು ಬೇರೆ ಎಲ್ಲ ಮಾಹಿತಿ ನೋಡಿ ಏನು ಕೊಟ್ಟಿದ್ದಾರೆ ಪೇಪರಲ್ಲಿ. ಆ ಒಂದು ಸರ್ಕ್ಯುಲರ್ ನನ್ನ ಹತ್ರ ಇದೆ. ಆ ಸರ್ಕ್ಯುಲರ್ ಅಂತ ಅಧಿಸೂಚನೆ ಪೇಪರಲ್ಲಿ ಬಂದಿರೋದು. ಆ ಒಂದು ಏನು ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯ ಆಕ್ಷೇಪಣೆಗಳಿದ್ದಲ್ಲಿ ಖಚಿತ ದಾಖಲೆಗಳೊಂದಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಾಮನಗರ ಇವರ ಮುಂದೆ ಈ ಒಂದು ಅಧಿಸೂಚನೆ ಹೊರಡಿಸಲಾದ 30 ದಿನಗಳ ಒಳಗಾಗಿ ಸ್ವತಃ ತಾವೇ ಅಥವಾ ಅದು ಪ್ರತಿನಿಧಿಸುವಂಥ ಯಾವುದೇ ವ್ಯಕ್ತಿಯ ಮೂಲಕ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಸೊ ಈ ಯೋಜನೆಯ ವಿವರ ಮತ್ತು ನಕ್ಷೆ ಏನಾದರೂ ನಿಮ್ಗೆ ಬೇಕು ಅನಿಸಿದ್ರೆ ಆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ರಾಮನಗರದಲ್ಲಿರುವಂಥ ಆಫೀಸ್ ಅವರ ಕಚೇರಿಯಲ್ಲಿ ನಿಮಗೆ ದೊರಕುತ್ತೆ. ನೀವು ದಯವಿಟ್ಟು ಹೋಗಿ, ಯಾರಾದರೂ ಇದಕ್ಕೆ ಅನ್ವಯವಾಗುವಂಥವ್ರು, ಈ ಒಂದು ಯಾರಿಗೆ ಅನ್ವಯಿಸುತ್ತೆ ಈ ಒಂದು
ಮಾಹಿತಿ ಅಥವಾ ಯಾರು ಏನು ಹೇಳ್ತೀರಾ ಈ ಜಮೀನಲ್ಲಿ ಇರ್ಬೋದು ಅಥವಾ ಸಂಬಂಧಿಕರು ಯಾರೇ ಇರ್ಬೋದು, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಈ ಒಂದು ಏನು ಹೇಳ್ತಾ ಇದ್ದಾರೆ ನೋಡಿ, ಅಧಿಸೂಚಿತ ಪ್ರದೇಶಗಳ ವ್ಯಾಪ್ತಿಯಲ್ಲಿರುವ ಜನವಧಿ ಪ್ರದೇಶಗಳು, ಅಭಿವೃದ್ಧಿ ಹೊಂದಿದ ಪ್ರದೇಶಗಳು, ಸಾರ್ವಜನಿಕ ಸೌಲಭ್ಯಗಳನ್ನು ಯಥಾಸ್ಥಿತಿಯಂತೆ ಕಾಯ್ದಿರಿಸುವ ಕುರಿತಂತೆ ಜಿಲ್ಲಾಧಿಕಾರಿಗಳು ರಾಮನಗರ ಜಿಲ್ಲೆ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ ಸಮಿತಿಯ ಶಿಫಾರಸಿನ ಅನುಸಾರ ಪರಿಶೀಲಿಸಿ ತೀರ್ಮಾನಿಸಲಾಗುವುದು. ಮುಂದೆ ಬರುವಂಥ ಇದೊಂದು ಯೋಜನೆಗೆ ಬರುವಂಥ ಒಂದು ಏನು ಹೇಳ್ತೀರಾ ನಿಬಂಧನೆಗಳು. ಆಕಾರ ಬಂದ್ ಅಥವಾ RTC ವಿಸ್ತೀರ್ಣದ ವ್ಯತ್ಯಾಸ ಇದರಲ್ಲಿ ಆಕಾರ ಬಂದದ್ದೇ ವಿಸ್ತೀರ್ಣವೇ ಅಂತಿಮ ಅಂತ ಹೇಳ್ತಾರೆ. ನೆಕ್ಸ್ಟು ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಭೂ ಮಂಜೂರಾತಿಯಾಗಿ ದುರಸ್ತಿಯಾಗದೇ ಇರುವ ಪ್ರಕರಣಗಳಲ್ಲಿ ಭೂ ಮಾಲೀಕತ್ವದ ವಿಸ್ತೀರ್ಣದ ನಿರ್ಧರಣೆಯನ್ನು ಸರ್ಕಾರದ ಸುತ್ತೋಲೆಯನ್ನು ಬಿಟ್ಟಿರ್ತಾರೆ ಒಂದು 2012 ಈ ನಿರ್ದೇಶನಗಳನುಸಾರ ನಿರ್ಣಯಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಏನೇ ಇರಲಿ ನಿಮ್ಮ ಒಂದು ಈ ವಿಚಾರವನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ಒಂದು ರಾಮನಗರದಲ್ಲಿರ್ತಕ್ಕಂಥ ಆಫೀಸನ್ನು ನೀವು ಹೋಗಿ ಮೀಟ್ ಮಾಡಿ, ಅಂದರೆ ಅಲ್ಲಿ ಹೋಗಿ ಭೇಟಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಎಲ್ಲರಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 1000 ಸಬ್ಸ್ಕ್ರೈಬರನ್ನು ನಾವು ಈ ಚಾನಲ್ನಲ್ಲಿ ನಾವು ರೀಚ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ. ಇದೇ ರೀತಿಯ ಎಲ್ಲ ರೀತಿಯ ಎಜುಕೇಷನ್ ವಿಡಿಯೋಗಳನ್ನ ನಾನು ಮುಂದೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಸರ್ಕಾರಿ ಯೋಜನೆಗಳು, ಎಲ್ಲ ರೀತಿಯ ಯುವಕರಿಗೆ ಮತ್ತು ಎಲ್ಲ ಒಂದು ಜನಗಳಿಗೋಸ್ಕರ ಈ ಒಂದು ಚಾನಲನ್ನು ನಾನು ಶುರು ಮಾಡಿದ್ದೀನಿ. ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಇದನ್ನು ಚಾನಲ್ನ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.